ಚಾಮರಾಜನಗರದಲ್ಲಿ ಸಾಮಾಜಿಕ ಪಿಡುಗು ಬಹಿಷ್ಕಾರ. ಯಳಂದೂರು ತಾಲೂಕಿನ ಯರಿಯೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಅಂದ್ರೆ ಎರಡು ಕುಟುಂಬಗಳಿಗೆ ಬಹಿಷ್ಕಾರವನ್ನ ಹಾಕಿ ಕಿರುಕುಳ ಕೊಟ್ಟಿರುವಂತಹ ಆರೋಪ ಕೇಳಿ ಬಂದಿದೆ. ಪ್ರೀತಿಸಿ ಮದುವೆಯಾಗಿದ್ದಕ್ಕೆ ದಂಡ ಹಾಕಿ ಬಹಿಷ್ಕರಿಸಲಾಗಿದೆ. ಪುಟ್ಟಸ್ವಾಮಿ ಹಾಗೆ ವಿನಾಯಕ ಕುಟುಂಬಕ್ಕೆ ಈ ಒಂದು ಬಹಿಷ್ಕಾರವನ್ನ ಹಾಕಲಾಗಿರುವಂಥದ್ದು. ಬರೋಬ್ಬರಿ 3 ರಿಂದ 4 ವರ್ಷಗಳಿಂದ ಬಹಿಷ್ಕಾರಕ್ಕೆ ಒಳಗಾಗಿ ನರಕ ಯಾತನೆಯನ್ನ ಅನುಭವಿಸ್ತಾ ಇರುವಂತಹ ಕುಟುಂಬಸ್ಥರು. ಇನ್ನು ಎಸ್ಪಿ ಡಾಕ್ಟರ್ BT ಕವಿತಾ ಮೊರೆ ಹೋಗಿದ್ದಾರೆ ಈ ಕುಟುಂಬಸ್ಥರು ಅನ್ನೋದರ ಕುರಿತು ಮಾಹಿತಿ ಕೂಡ ಸಿಕ್ಕಿದೆ. ಅಂದ್ರೆ ಯಾವ ರೀತಿ ಬಹಿಷ್ಕಾರ ಅಂತಂದ್ರೆ, ಇವರು ಯಾವುದೇ ಧಾರ್ಮಿಕ ಚಟುವಟಿಕೆಯಲ್ಲಿ ಭಾಗವಹಿಸುವಂತಿಲ್ಲ, ಹಾಗೆ ಇವರ ಮನೆ ಕಾರ್ಯಗಳಿಗೆ ಯಾರೂ ಕೂಡ ಬರುವಂತಿಲ್ಲ. ಇದೆಲ್ಲವನ್ನ ಕೂಡ ನಾವು ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ. ಹಾಗೆ ಹಳೆ ಕಾಲದಲ್ಲಿ ಈ ಒಂದು ಪದ್ಧತಿ ಕೂಡ ಇತ್ತು. ಆ ಒಂದು ಪಿಡುಗು ಈಗಲೂ ಕೂಡ ಇನ್ನು ಯಾವ ಶತಮಾನದಲ್ಲಿ ನಾವಿದ್ದೇವೆ ಅನ್ನೋ ಪ್ರಶ್ನೆ ಬರುತ್ತೆ. ಈಗಲೂ ಕೂಡ ಚಾಮರಾಜನಗರದಲ್ಲಿ ನಡೀತಾ ಇದೆ. ಅದಕ್ಕೆ ಇದೇ ಘಟನೆ ಸಾಕ್ಷಿ. ಇನ್ನು ಇತ್ತ ಬಹಿಷ್ಕಾರವನ್ನ ತೆಗೆದುಹಾಕುವಂತೆ ಎಸ್ಪಿ ಡಾಕ್ಟರ್ BT ಕವಿತಾ ಮೊರೆ ಹೋಗಿದ್ದಾರೆ ಕುಟುಂಬಸ್ಥರು. ಕ್ಷುಲ್ಲಕ ಕಾರಣಗಳಿಗೆ 1 ಲಕ್ಷ ದಂಡವನ್ನ ವಿಧಿಸಿದ್ದಾರಂತೆ ಗ್ರಾಮದ ಮುಖಂಡರು. ಹಾಗೆ ದಂಡ ಕೊಡದಿದ್ದಕ್ಕೆ ಎರಡೂ ಕುಟುಂಬಕ್ಕೆ ಬಹಿಷ್ಕಾರವನ್ನ ಅಂದ್ರೆ ಸಾಮಾಜಿಕ ಬಹಿಷ್ಕಾರವನ್ನ ಹಾಕಿದ್ದಾರೆ. ಬಹಿಷ್ಕಾರ ಸಾಮಾಜಿಕ ಬಹಿಷ್ಕಾರ ಕಾಯ್ದೆನ ಪದ್ಧತಿಯನ್ನು ನಮ್ಮ ಊರಲ್ಲೇ ಜಾರಿಗೊಳಿಸಿರೋದು. ನಮ್ಮ 2 ಕುಟುಂಬಗಳನ್ನ ಬಹಿಷ್ಕಾರ ಸಾರಿರ್ತಾರೆ. ಹಿರಿಯೂರು ಗ್ರಾಮದ ನಾಯಕ ಸಮುದಾಯದಲ್ಲಿ ಮುಖಂಡರುಗಳು ಸೇರಿ ಬಹಿಷ್ಕಾರನ ಸಾರಿರ್ತಾರೆ. ಒಂದು ರವಿಕುಮಾರ್ ಅನ್ನೋ ಕುಟುಂಬನ, 2 ವಿನಾಯಕ ಅವ್ರ ಕುಟುಂಬನೂ 4-5 ವರ್ಷದಿಂದ ಅವ್ರನ್ನ ಸಾರಿರ್ತಾರೆ. ನಮ್ಮದು 1 ವರ್ಷದಿಂದ ಸಾರಿರ್ತಾರೆ. ಕಾರಣ ಏನು? ಅತಿ ಹೆಚ್ಚು ದಂಡ ವಿಧಿಸುವಿಕೆ. ಸುಮಾರು 50,000, 1 ಲಕ್ಷ, 2 ಲಕ್ಷದವರೆಗೂ ದಂಡ ವಿಧಿಸ್ತಿರೋದನ್ನು ನಾವು ಅದನ್ನು ಪ್ರಶ್ನೆ ಮಾಡೋದಕ್ಕೆ ನಮ್ಮನ್ನು ಬಹಿಷ್ಕಾರ ಹಾಕಿರ್ತಾರೆ. ಎರಡನೇದೇನು ಬಂದ್ಬಿಟ್ಟು, ನನ್ನ ತಮ್ಮ ಮದುವೆಯಾಗಿ 10 ವರ್ಷ ಆಗಿರ್ತದೆ. ಆ 10 ವರ್ಷದಿಂದ ಈಗ ದಂಡವನ್ನು 50,000 ಹಣ ಕೊಡಿ, ನೀವು ನಿಮ್ಮ ತಮ್ಮ ಓಡೋಗಿ ಮದುವೆಯಾಗಿರೋದ್ರಿಂದ ಕೊಡಬೇಕು ಅಂದ್ಬಿಟ್ಟು ಅವ್ರು ಕೇಳ್ತಿರೋದ್ರಿಂದ ನಾವು ಕೊಡಲ್ಲ ಅಂದ ಕಾರಣಕ್ಕೂ. ಈ ಕುರಿತು ನಮ್ಮ ಪ್ರತಿನಿಧಿ ಸುರೇಂದ್ರ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ಸುರೇಂದ್ರ, ಚಾಮರಾಜನಗರದಲ್ಲಿ ಸಾಮಾಜಿಕ ಬಹಿಷ್ಕಾರದ ಪಿಡುಗಿನ ದೃಶ್ಯ ಈಗ ಕಂಡು ಬಂದಿರುವಂಥದ್ದು. ಈ ಒಂದು ಬಹಿಷ್ಕಾರದ ಪಿಡುಗು ಇನ್ನೂ ತೊಲಗಿಲ್ವಾ ಸಮಾಜದಲ್ಲಿ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡಿ ಬರುತ್ತೆ. ಅಂದರೆ 3-4 ವರ್ಷಗಳಿಂದ ಕೂಡ ಇವರು ನರಕಯಾತನೆ ಅನುಭವಿಸ್ತಾ ಇದ್ದಾರೆ ಅಂತಂದರೆ, ಇಷ್ಟು ದಿನಗಳ ಕಾಲ ಇವರು ಯಾರ ಸಹಾಯನೂ ಕೇಳಿಲ್ವಾ? ಅಧಿಕಾರಿಗಳಿಗೆ ದೂರನ್ನು ಕೊಡಲಿಲ್ವಾ? ಏನಿದು ಘಟನೆ? ಯಾಕೆ ಈ ಕುಟುಂಬಗಳಿಗೆ ಬಹಿಷ್ಕಾರ ಅಂತ? ಹೌದು ಮಧು, ಏನು 5G ಯುಗಕ್ಕೆ ಭಾರತ ದೇಶ ಕಾಲಿಟ್ಟರು ಕೂಡ ಸಾಮಾಜಿಕ ಪಿಡುಗು ಇನ್ನೂ ಜೀವಂತವಾಗಿರ್ತಕ್ಕಂಥ ಘಟನೆ ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನ ಯರಿಯೂರು ಗ್ರಾಮದಲ್ಲಿ ನಡೆದಿದೆ. ಯರಿಯೂರು ಗ್ರಾಮದ ಪುಟ್ಟಸ್ವಾಮಿ ಎಂಬುವರ ಒಂದು ಕುಟುಂಬ ಹಾಗೂ ವಿನಾಯಕ್ ನಾಯಕ ಎಂಬುವರ ಒಂದು ಕುಟುಂಬಕ್ಕೆ 3-4 ವರ್ಷಗಳ ಹಿಂದೆನೂ ಕೂಡ ಸಾಮಾಜಿಕ ಬಹಿಷ್ಕಾರವನ್ನ ಹಾಕಲಾಗಿದೆ. ಪುಟ್ಟಸ್ವಾಮಿ ಅವರ ಮಗ, ಏನು ಕಿರಿಯ ಮಗ ಇರ್ತಾನೆ ಸಿದ್ದರಾಜು ಅಂತ, ಆತ ತನ್ನದೇ ಊರಿನ ತನ್ನದೇ ಸ್ವಜಾತಿಯ ಒಬ್ಬ ಯುವತಿಯನ್ನ ಪ್ರೀತಿಸಿ ಮದುವೆ ಆಗ್ತಾನೆ. ಇದು ಗ್ರಾಮದ ಮುಖಂಡರಿಗೆ ಒಂದ್ ರೀತಿ ಕಣ್ಣು ಕೆಂಪಾಗುತ್ತೆ. ನಮ್ಮ ಯಾವುದನ್ನಕ್ಕೂ ಕೂಡ ನಮ್ಮನ್ನ ಕರೆದೇನೆ ಇವನು ಮದುವೆ ಆಗಿದ್ದಾರೆ ಅಂತ ಹೇಳಿ ಆತನಿಗೆ 1 ಲಕ್ಷ ರೂಪಾಯಿ ದಂಡವನ್ನ ವಿಧಿಸ್ತಾರೆ. ಇದಾದ ನಂತರ ತನ್ನ ಮೇಲೆ ದೇವರು ಬಂದಿದೆ, ಈತನೇ ಕಳ್ತನ ಮಾಡಿದ್ದೇನೆ ಅಂತ ಹೇಳಿ ವಿನಾಯಕ್ ನಾಯಕ ಎಂಬ ಏನಿರ್ತಾನೆ ಅವನಿಗೂ ಕೂಡ ಇವರು 1 ಲಕ್ಷ ರೂಪಾಯಿ ದಂಡವನ್ನು ವಿಧಿಸ್ತಾರೆ. ಇದಾದ ನಂತರ ಪುಟ್ಟಸ್ವಾಮಿ ಅವರ ಹಿರಿಯ ಮಗ ಏನಿರ್ತಾರೆ ರವಿಕುಮಾರ್ ಅನ್ನೋರು, ಅವರು ಕೂಡ ಕಳೆದ 5-6 ತಿಂಗಳ ಹಿಂದೆ ಮದುವೆ ಆಗಿದ್ದು, ಅವರ ಮದುವೆಗೂ ಕೂಡ ಯಾರು ಕೂಡ ಹೋಗ್ಬಾರ್ದು ಅಂತ ಹೇಳಿ ಸಾಮಾಜಿಕ ಬಹಿಷ್ಕಾರವನ್ನು ಹಾಕಿದ್ದಾರೆ. ಇವರ ಮದುವೆಗೆ ಹೋದವ್ರಿಗೂ ಕೂಡ 1,000 ರೂಪಾಯಿ ದಂಡವನ್ನು ಕೂಡ ವಿಧಿಸಲಾಗಿದೆ ಅಂತಾನೂ ಕೂಡ ಮಾಹಿತಿ ತಿಳಿದು ಬಂದಿದೆ. ಒಟ್ಟಿನಲ್ಲಿ ಈ ಬಹಿಷ್ಕಾರಕ್ಕೆ ಕಾರಣ ಏನಂತಂದ್ರೆ, ಗ್ರಾಮಸ್ಥರ ಒಪ್ಪಿಗೆ, ಅಂದ್ರೆ ಗ್ರಾಮದ ಮುಖಂಡರ ಒಂದು ಒಪ್ಪಿಗೆಯನ್ನ ಪಡೆದೆ, ಜೊತೆಗೆ ಗ್ರಾಮದ ಮುಖಂಡರನ್ನ ಯಾವುದೇ ಕೂಡ ಅನುಮತಿಯನ್ನ ಪಡೆದೆ ಇವರು ಮದುವೆ ಆಗಿದ್ದಾರೆ ಎಂಬ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಕುಟುಂಬಗಳಿಗೆ ಸಾಮಾಜಿಕ ಬಹಿಷ್ಕಾರವನ್ನು ಹಾಕಲಿದೆ. ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ ಚಾಮರಾಜನಗರದಲ್ಲಿ SC/ST ಹಿತರಕ್ಷಣಾ ಸಮಿತಿ ಸಭೆ ನಡೆದಿತ್ತು. ಈ ಸಮಿತಿ ಸಭೆಯಲ್ಲಿ ಅವರು ತಮ್ಮ ಅಳಲನ್ನ SP ಅವ್ರ ಮುಂದೆ ತೋಡ್ಕೊಂಡಿದ್ರು. ಸದ್ಯ ಇದು ಯಳಂದೂರು ಠಾಣೆ ಮೆಟ್ಟಿಲೇರಿದ್ದು, ಈ ಬಗ್ಗೆ ಅಲ್ಲಿನ CP ಆದಂತ ಶ್ರೀಕಾಂತ್ ಅವರು ಈ ಬಗ್ಗೆ ಕ್ರಮ ವಹಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಸದ್ಯ 2 ಕುಟುಂಬಗಳು ಕೂಡ ಯಾವುದೇ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತಿಲ್ಲ, ಜೊತೆಗೆ ಇವರ ಧಾರ್ಮಿಕ ಕಾರ್ಯಕ್ರಮಗಳು, ಮನೆ ಕಾರ್ಯಕ್ರಮ ಕೂಡ ಯಾರು ಬರುವಂತಿಲ್ಲ. ಒಂದು ವೇಳೆ ಬಂದದೇ ಆದರೆ ಅವರಿಗೆ 1,000 ರೂಪಾಯಿ ದಂಡವನ್ನ ಕೂಡ ಅಲ್ಲಿನ ಮುಖಂಡರು ವಿಧಿಸ್ತಾ ಇದ್ದಾರೆ. ಮಧು, ಥ್ಯಾಂಕ್ ಯು ಸುರೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.